ಮಹಾವಿದ್ಯೆಯ ಕ್ರಮದಲ್ಲಿ ಎರಡನೇ ಮಹಾವಿದ್ಯೆ ತಾರ. ಮಹಾವಿದ್ಯೆ ತಾರದ ಅರ್ಥ ನಾದ, ಧ್ವನಿ, ಶಬ್ದ. ಸೃಷ್ಟಿಯ ಆರಂಭದ ವ್ಯಕ್ತ ಸ್ವರೂಪ ಏನಿದೆ ಅದೇ ಶಬ್ದ ಸ್ವರೂಪ, ನಾದ ಸ್ವರೂಪ. ಇದು ತಾರಾದೇವಿಗೆ ಸಂಬಂಧಪಟ್ಟಿದ್ದು. ತಾರಾ ಮತ್ತು ಮಾತಂಗಿ ಎರಡೂ ಅಭಿವ್ಯಕ್ತಿಯ ವಿದ್ಯೆ. ಮಾತಂಗಿನೇ ಆ ವೈಖರಿ, ಕಲೆ, ಸಂಗೀತ, ನೃತ್ಯದಲ್ಲಿ ತನ್ನ ಅಭಿವ್ಯಕ್ತಿ ಮಾಡ್ತಾಳೆ. ತಾರಾ ಅವಳು ತನ್ನ ಶಬ್ದದಿಂದ, ಸಾಕ್ಷಿಭಾವದಿಂದ, ಮೌನದಿಂದ, ಆಳವಾದ ಶಾಂತಿಯಿಂದ ಅಭಿವ್ಯಕ್ತಿ ಮಾಡ್ತಾಳೆ. ತಾರಾ ಮತ್ತು ಮಾತಂಗಿ ಎರಡೂ ವಾಣಿಯ ದೇವತೆ, ಎರಡೂ ಶಬ್ದದ ದೇವಿ. ವಾಣಿಯ ದೇವಿ ಮಾತಂಗಿ ವೈಖರಿ ಶಕ್ತಿಯ ದೇವಿ, ಅವಳು ಆನಂದ ಕೊಡ್ತಾಳೆ. ಆದರೆ ತಾರಾ ಶಬ್ದದ ಶಕ್ತಿಯಿಂದ ಆಳವಾದ ಚಿಂತನೆ ಅಥವಾ ಬೋಧ, ವಿವೇಕ ಕೊಡ್ತಾಳೆ. ತಾರಾದ ಶಬ್ದ ಶಕ್ತಿಯಿಂದ ನಾವು ಆಳವಾದ ಚಿಂತನೆಗೆ ಹೋಗ್ತೀವಿ ಅಥವಾ ಬೋಧಿ ಅವಸ್ಥೆ ಪಡ್ಕೊಂಡ್ಬಿಡ್ತೀವಿ. ಸೃಷ್ಟಿಯ ಆರಂಭದಲ್ಲಿ ಏನು ಸ್ಪಂದನ ಆಯಿತು, ಏನು ವೈಬ್ರೇಷನ್ ಹುಟ್ಟುಕೊಳ್ತು, ಅಲ್ಲೇನು ಕಾಳಿಯ ಉತ್ಪತ್ತಿ ಆಯಿತು. ಅವಳ ಉಗ್ರ ಸ್ವರೂಪದಿಂದ ಅಗ್ನಿಯ ಪ್ರಾಕಟ್ಯ ಆಯಿತು. ಆ ಅಗ್ನಿಯ ಸ್ವರೂಪ ಏನಿದೆ ಅದರಲ್ಲಿ ಈ ವೈಬ್ರೇಷನ್ ಮತ್ತು ಪ್ರಕಾಶ, ಶಬ್ದ, ನಾದ ಮತ್ತು ಪ್ರಕಾಶದ ಉತ್ಪತ್ತಿ ಆಯಿತು. ಈ ಶಬ್ದ ಏನಿದೆ ಅದು ಪೂರ್ತಿ ತಾರಾವಿದ್ಯೆ. ತಾರಾದ ಎರಡು ಅವಸ್ಥೆ, ಒಂದು ಅವ್ಯಕ್ತ ವ್ಯವಸ್ಥೆ, ಅದು ಬ್ರಹ್ಮಾಂಡದ ಆಚೆ. ಇನ್ನೊಂದು ವ್ಯಕ್ತ ಅವಸ್ಥೆ, ಅದು ವರ್ಣಮಾಲೆಯ ರೂಪದಲ್ಲಿದೆ. ಅದನ್ನು ಮಂತ್ರಾಕ್ಷರ ಅಂತೀವಿ. ವರ್ಣಮಾಲೆ 50 ರುಂಡದ ಮಾಲೆ ಏನು ಕುತ್ತಿಗೆಯಲ್ಲಿ ತಾಯಿ ಧರಿಸಿದಾಳೆ, ಅದು 50 ವರ್ಣಮಾಲೆ, ಅಕ್ಷರ. ಎಲ್ಲ ಅಕ್ಷರನ ಸಮನ್ವಯ ಮಾಡಿ ಆ ಒಂದು ನಾದಕ್ಕೆ ಜೋಡಿಸೋ ಒಂದು ಕೆಲಸ ಈ ತಾರ ವಿದ್ಯೆಯಿಂದ ಆಗುತ್ತೆ. ಪ್ರತಿಯೊಂದು ಶಬ್ದದ ಮರ್ಮ ಏನಿದೆ, ಉಚ್ಚಾರ ಏನಿದೆ, ಅದು ಓಂಕಾರದಿಂದ ಶುರು ಆಗುತ್ತೆ. ಈ ಸಾಧನೆ ಓಂಕಾರದ ಸಾಧನೆ. ಈ ಸಾಧನೆಗೆ ಶಿಷ್ಯ ಗುರು ಹತ್ರ ನಾನು ಈ ಸಾಧನೆ ಕಲಿಬೇಕು ಅಂತ ಹೋದರೆ ಗುರು ಕೇಳ್ತಾರೆ, ನಾನೇನೋ ಸಾಧನೆ ಹೇಳ್ಕೊಡ್ತೀನಿ, ಆದರೆ ನಿನಗೆ ಆ ಧ್ವನಿ ಜೊತೆ ತಾಳ ಹಾಕ್ಲಿಕ್ಕೆ ನಿನ್ನ ಕೈಲಾಗತ್ತಾ, ಧ್ಯಾನ ಇಡ್ಲಿಕ್ಕಾಗತ್ತಾ? ಯಾಕಂದರೆ ಈ ಸಾಧನೆ ಒಳಗೆ ಧ್ಯಾನದ ಮಹತ್ವ ತುಂಬ ಇದೆ. ಸಾಧಕನಿಗೆ ಆ ಧ್ವನಿ ಜೊತೆ ತಾಳ ಹಾಕ್ಲಿಕ್ಕೆ ಬರಬೇಕು. ಭಗವತಿ ಊರ್ಜೆ ಜೊತೆ ತಾಳಮೇಳ ಕೂಡಿಸ್ಲಿಕ್ಕೆ ಬರಬೇಕು. ಈಗ ಎಲೆಕ್ಟ್ರಿಸಿಟಿ ಇದೆ, ಅದಕ್ಕೆ ವೈರ್ ಇಲ್ಲ ಅಂದರೆ ಆ ಕರೆಂಟು, ಆ ಎಲೆಕ್ಟ್ರಿಸಿಟಿ ಬೇರೆ ಕಡೆ ಪಾಸ್ ಆಗೋದು ಹೇಗೆ, ಬೇರೆ ಕಡೆ ಹರಿಯೋದು ಹೇಗೆ? ಅದೇ ರೀತಿ ಶಬ್ದದ ಊರ್ಜೆ, ನೀವೇನು ಮಾತಾಡ್ತೀರಾ, ಬ್ರಹ್ಮಾಂಡದ ಶಬ್ದದ ಊರ್ಜೆ ಮತ್ತು ಧ್ವನಿ, ನೀವೇನೇ ಮಂತ್ರ ಹೇಳ್ತಿರೋ, ಏನು ಮಾತಾಡ್ತಿರೋ, ಏನೇ ಇರಲಿ, ನಿಮ್ಮ ಶಬ್ದದ ಅಭಿವ್ಯಕ್ತಿ ಏನಿದೆ ಅದರ ಒಳಗಡೆ ತಂತಿನೇ ಇಲ್ಲ ಅಂದರೆ ಅದು ನಿಶ್ಚಿತ ಜಾಗದ ಕಡೆ ಹೋಗಲ್ಲ. ಅದೇ ರೀತಿ ಭಗವತಿ ಜೊತೆ ಕನೆಕ್ಟ್ ಆಗೋದು, ತಂತಿ, ತಾಳಮೇಳ, ಆ ಅವಸ್ಥೆಗೆ ತಂತಿ ಜೋಡಿಸೋದು, ತಾಳಮೇಳ ಮಾಡೋದು, ತರ್ಕದಿಂದ, ಬುದ್ಧಿಯಿಂದ, ಚೇತನದಿಂದ ಅದರ ಜೊತೆ ಕನೆಕ್ಟ್ ಆಗೋದು, ಮನಸ್ಸು ಮತ್ತು ಆತ್ಮದಿಂದ ಕನೆಕ್ಟ್ ಆಗೋದು. ತಾರ ಅಂದರೆ ವೈರ್, ತಂತಿ. ಭಗವತಿ ಜೊತೆ ಕನೆಕ್ಟ್ ಆಗಲಿಕ್ಕೆ ಬಳಸೋ ತಂತಿ ತಾರ. ತಾರೆ ಇಲ್ಲ ಅಂದರೆ, ತಂತಿನೇ ಇಲ್ಲ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆ ವಿದ್ಯುತ್ ಹೇಗೆ ಪ್ರವಹಿಸ್ತದೆ, ಆ ಊರ್ಜೆ, ಆ ಮಂತ್ರ ಹೇಗೆ ಪ್ರವಹಿಸ್ತದೆ? ತಂತಿ ಇಲ್ಲ ಅಂದರೆ ಆ ನಾದ, ಆ ಧ್ವನಿ ಹೋಗ್ಲಿಕ್ಕಾಗದೇ ಇಲ್ಲ. ನಾವೆಷ್ಟೋ ಸಲ ಮಂತ್ರ, ಅನುಷ್ಠಾನ, ಜಪ ಏನೇನೋ ಮಾಡಿದಾಗ ಏನೋ ಒಂದು ಕೊರತೆ ಕಾಣ್ತದೆ. ಆ ದೇವಿ ಹತ್ರ ಈ ಮಂತ್ರ ತಲುಪ್ತಾನೆ ಇಲ್ಲ, ಏನೋ ಮಿಸ್ ಹೊಡಿತದಲ್ಲ, ಏನೋ ಕೊರತೆ. ಆ ಕೊರತೆಯಿಂದನೇ ನಾವು ಎಷ್ಟೋ ಸಲ ಖಾಲಿ ಕೈಯಲ್ಲಿ ವಾಪಸ್ ಬರ್ತೀವಿ, ಏನೂ ಫಲ ಸಿಕ್ಕಿರಲ್ಲ. ಧ್ಯಾನಕ್ಕೆ ಕೂತ್ಕೊಳ್ತೀರಾ 5 ನಿಮಿಷ 10 ನಿಮಿಷ, ಆಮೇಲೆ ಸುಮ್ಮನೆ ಎದ್ದು ಬಿಡ್ತೀರಾ, ಕನೆಕ್ಟ್ ಆಗಲ್ಲ, ಕೂತ್ಕೊಳ್ಳಿಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಅನುಷ್ಠಾನ ಮಾಡ್ಲಿಕ್ಕೆ ಕೂತ್ಕೊಳ್ತೀರಾ 4 ಮಾಲೆ 5 ಮಾಲೆ, ಆದರೆ ಧ್ಯಾನ, ಗಮನ ಕನೆಕ್ಟ್ ಆಗ್ತಾ ಇಲ್ಲ, ಏಕಾಗ್ರತೆ ಬರ್ತಾ ಇಲ್ಲ, ಏನೇನೋ ವಿಚಾರಗಳು ಬರ್ತವೆ. ಯಾವುದೋ ಕೆಲಸ ನೆನೆಸ್ಕೊಳ್ತೀರಾ, ಎದ್ಕೊಂಡು ಆ ಕೆಲಸ ಮಾಡ್ಲಿಕ್ಕೆ ಬರ್ತೀರಾ. ನಮ್ಮ ಮನಸ್ಸು ಚಂಚಲ ಆಗಿಬಿಡ್ತದೆ, ಕೋಪದಲ್ಲಿ, ದುಃಖದಲ್ಲಿ, ಚಿಂತೆಯಲ್ಲಿ. ನಿಮ್ಮ ಧ್ಯಾನ, ನಿಮ್ಮ ತಂತಿ ಕನೆಕ್ಟ್ ಆಗಲ್ಲ, ನಿಮ್ಮ ಧ್ಯಾನ ಕನೆಕ್ಟ್ ಆಗಲ್ಲ. ಧ್ಯಾನ
ಇಲ್ಲದ ಕಾರಣನೇ ನಿಮ್ಮ ಸಾಧನೆ ಪರಿಪೂರ್ಣ ಆಗಲ್ಲ. ನೀವು ಧ್ಯಾನನ ಮಾಡಬೇಕು ಅಂದರೆ, ಧ್ಯಾನಸ್ಥರಾಗಬೇಕು ಅಂದರೆ ಮೊದಲು ಆಸನ ಆಗೋದನ್ನು ಕಲಿಬೇಕು, ಸ್ಟೇಬಲ್ ಆಗಿ ಕೂತ್ಕೊಳ್ಳೋದನ್ನು ಕಲಿಬೇಕು, ನಿಮ್ಮ ಉಸಿರನ್ನ ತಾಳಮೇಳ ಅದನ್ನು ಗಮನಿಸೋದನ್ನು ಕಲಿಬೇಕು, ಪ್ರಾಣಾಯಾಮ ಮಾಡೋದನ್ನು ಕಲಿಬೇಕು. ನಿಧಾನ ನಿಧಾನ ನಿಮ್ಮ ಪ್ರಾಣ ಊರ್ಜೆ ಎಲ್ಲಿಂದ ಎಲ್ಲಿಗೆ ಹೋಗ್ತದೆ ಅದರ ಅಧ್ಯಯನ ಮಾಡಿ, ಅಬ್ಸರ್ವ್ ಮಾಡಿ, ಗಮನ ಹರಿಸಿ. ಅದರ ನಂತರ ನಿಮ್ಮ ಆಜ್ಞಾ ಚಕ್ರದಲ್ಲಿ ಏನು ಆಗ್ತಾ ಇದೆ ಅದನ್ನು ನೋಡಿ. ಓಂ ಆ ಶಬ್ದ ಮತ್ತು ಅದರ ಕೆಳಗಡೆ ಇರುವಂತಹ ವರ್ಣಾವಳಿ, ವರ್ಣಮಾಲೆಗಳು, ಅದು ಪೂರ್ತಿ ಶಬ್ದದ ಸೃಷ್ಟಿ. ನಾವೇನು ಮಾತಾಡ್ತೀವಿ, ಏನು ಕೇಳಿಸ್ಕೊತೀವಿ ಅದೆಲ್ಲ ಈ ಓಂಕಾರದಿಂದ ಹುಟ್ಟಿರುವಂಥದ್ದು. ಮತ್ತು ಈ ಓಂಕಾರ ಅದು ತಾರಾ ಮಹಾವಿದ್ಯೆಯಿಂದ ಆಗ್ತದೆ. ಓಂಕಾರದಿಂದ ಈ ಏನು ವರ್ಣಮಾಲೆಗಳು ಸೃಷ್ಟಿ ಆಗಿದೆ, ಆ ಓಂಕಾರದ ಉತ್ಪತ್ತಿ ತಾರಾ ಮಹಾವಿದ್ಯೆಯಿಂದ ಆಗ್ತದೆ.